ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಗುಡುಗಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅಶೋಕ್, ಡಿಕೆ ಶಿವಕುಮಾರ್, ನೀನು 60% ಕಮಿಷನ್ ಹೊಡಿತಾ ಇದ್ದೆ ಅಲ್ಲ, ಅದರಲ್ಲಿ ನಿಮ್ಮ ಕಾರ್ಯಕರ್ತರಿಗೆ 10% ಕೊಡು, ಆದರೆ ಸರ್ಕಾರದ ಹಣ ಮಾತ್ರ ನಿಮ್ಮ ಕಾರ್ಯಕರ್ತರಿಗೆ ಕೊಡಬೇಡಿ ಅಂತ ಕಿಡಿಕಾರಿದ್ರು. ಕಾಂಗ್ರೆಸ್ ಚೇಲಾಗಳಿಗೆ ನೀವು ತೆರಿಗೆ ಹಣ ನೀಡಬೇಡಿ, ಅವರಿಗೆ ಸಾಂವಿಧಾನಿಕವಾಗಿ ಏನು ಜವಾಬ್ದಾರಿ ಇದೆ? ನಾವು ಶಾಸಕರು ಸಂವಿಧಾನದ ಪ್ರಕಾರ ಗೆದ್ದು ಬಂದವರು, ಕಾಂಗ್ರೆಸ್ ಕಾರ್ಯಕರ್ತರ ಋಣ ತೀರಿಸಬೇಕು ಅಂತಾರೆ ಡಿಕೆಶಿ. ವಿಧಾನಸೌಧ ಕಾಂಗ್ರೆಸ್ ಕಾರ್ಯಾಲಯ ಆಗಿದೆ, ಸರ್ಕಾರದ ಕೆಲಸ ಕಾಂಗ್ರೆಸ್ ಆಫೀಸ್ ಕೆಲಸ ಆಗಿದೆ. ಕಳ್ಳರು ರಾತ್ರಿ ದರೋಡೆ ಮಾಡಿದ್ರೆ ಇವರು ಹಗಲಲ್ಲಿ ಆಫಿಷಿಯಲ್ ಆಗಿ ದರೋಡೆ ಮಾಡ್ತಾರೆ ಅಂತ ಕಾಂಗ್ರೆಸ್ ವಿರುದ್ಧ ಅಶೋಕ್ ಹರಿಹಾಯ್ದರು. ಕಾಂಗ್ರೆಸ್ ಕಾರ್ಯಕರ್ತರು ಪುಕ್ಕಟ್ಟೆಯಾಗಿ ಪಕ್ಷಕ್ಕೆ ಕೆಲಸ ಮಾಡಲು ಸಿದ್ಧ ಇಲ್ಲ ಅಂತ ಕಾಂಗ್ರೆಸ್ ವಿರುದ್ಧ ಸುನಿಲ್ ಕುಮಾರ್ ಕಿಡಿಕಾರಿದ್ರು. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಂಬಳ ನೀಡಿ ಇಟ್ಟುಕೊಳ್ಳುವ ಸ್ಥಿತಿ ಕಾಂಗ್ರೆಸ್ಗೆ ಬಂದಿದೆ. ಹೀಗಾಗಿ ಜನರ ತೆರಿಗೆ ಹಣವನ್ನು ಸರ್ಕಾರ ಕಾರ್ಯಕರ್ತರಿಗೆ ಹಂಚ್ತಾ ಇದೆ. ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ, ನೀವು ನಿಮ್ಮ ಕೈಯಿಂದ ಹಣ ನೀಡಿ, ನಮಗೆ ವಿರೋಧ ಇಲ್ಲ. ನಾವು ಗ್ಯಾರಂಟಿ ಸಮಿತಿಗೆ ವಿರೋಧ ಮಾಡ್ತಿಲ್ಲ. ಕಾರ್ಯಕರ್ತರು ಬೇಕಿದ್ರೆ ಸಮಿತಿಯಲ್ಲಿ ಇರಲಿ, ಆದರೆ ಆ ಸಮಿತಿ ಶಾಸಕರ ನೇತೃತ್ವದಲ್ಲಿ ಇರಲಿ ಅಂತ ಸುನಿಲ್ ಕುಮಾರ್ ಕೆಂಡಕಾರಿದರು. ರಾಜ್ಯಪಾಲರಿಗೆ ಬಿಜೆಪಿ ದೂರು ಕೊಟ್ಟಿದ್ದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟರು. ಸರ್ಕಾರ ಬಂದ ಹೊಸದರಲ್ಲೇ ಇದನ್ನೇ ಮಾಡಿದ್ದೇವೆ, 5 ಗ್ಯಾರಂಟಿ ಕೊಟ್ಟಿದ್ದು ಹೊಸ ಕಾರ್ಯಕ್ರಮ, ಇದು ಸರಿಯಾಗಿ ತಲುಪಿದೆಯಾ ಎಂಬ ಕಾರಣಕ್ಕೆ ಮಾಡಿದ್ದೇವೆ, ಶಾಸಕರ ಹಕ್ಕು ಕಿತ್ಕೊಂಡಿಲ್ಲ ಅಂತ ಡಿಕೆಶಿ ಹೇಳಿದರು. ಬಡವರಿಗಾಗಿ ಕೊಟ್ಟ ಕಾರ್ಯಕ್ರಮ ಮಿಸ್ಯೂಸ್ ಆಗ್ತಾ ಇದೆಯಾ ಎಂಬ ಕಾರಣಕ್ಕೆ ಸಮಿತಿ ಮಾಡಿದ್ದೇವೆ, ಇವರ ಮೇಲೆ ಅಧಿಕಾರ ಚಲಾವಣೆಗೆ ಮಾಡೋದಲ್ಲ. ಮಹಾರಾಷ್ಟ್ರದಲ್ಲೂ ಇದೇ ರೀತಿ ಮಾಡಿದ್ದಾರೆ, ನಾವು ಆ ರೀತಿ ಮಾಡಿಲ್ಲ, ನಾವು ಗೌರವಧನ ನೀಡ್ತಾ ಇದ್ದೇವೆ ಅಂತ ಬಿಜೆಪಿ ವಿರುದ್ಧ ಕಿಡಿಕಾರಿದರು. ನಮ್ಮ ಸರ್ಕಾರ ನೇಮಕ ಮಾಡುವ ಸಮಿತಿಗೆ ಬಿಜೆಪಿಯವರನ್ನ ನೇಮಕ ಮಾಡಬೇಕಾ ಅಂತ ಬಿಜೆಪಿ ಪ್ರತಿಭಟನೆಗೆ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಎಚ್.ಎಂ. ರೇವಣ್ಣ ಕಿಡಿಕಾರಿದ್ದಾರೆ. ಗ್ಯಾರಂಟಿ ಯೋಜನೆಗಳು ಅನುಷ್ಠಾನವಾಗದಂತೆ ತಡೆಯುವ ಉದ್ದೇಶದಿಂದ ಬಿಜೆಪಿ ವಿರೋಧ ಮಾಡ್ತಾ ಇದೆ. ಮೊಸರಲ್ಲಿ ಕಲ್ಲು ಎಂಬ ಮನಸ್ಥಿತಿಯಿಂದ ಅನಗತ್ಯ ವಿರೋಧ ಮಾಡ್ತಾ ಇದ್ದು, ಕಾಂಗ್ರೆಸ್ ಸರ್ಕಾರ ನೇಮಕ ಮಾಡುವ ಸಮಿತಿಯಲ್ಲಿ ಬಿಜೆಪಿಯವರನ್ನ ಸೇರಿಸ್ತಾರಾ ಅಂತ ಪ್ರಶ್ನಿಸಿದ್ದಾರೆ. ದೊಡ್ಡ ಮಟ್ಟದ ಮೊತ್ತ ಬಳಕೆ ಆಗ್ತಾ ಇರೋದ್ರಿಂದ ಅನುಷ್ಠಾನ ಸಮಿತಿ ಮಾಡಲಾಗಿದೆ. ಅನುಷ್ಠಾನ ಸಮಿತಿ ರಚನೆ ಮಾಡಿರೋದ್ರಿಂದ ಅನಗತ್ಯ ವೆಚ್ಚ ಮಾಡಿದಂತಲ್ಲ. ಅಧಿಕಾರಿಗಳ ಮೂಲಕ ಯೋಜನೆ ಅನುಷ್ಠಾನಕ್ಕೆ ಪ್ರಯತ್ನ ನಡೀತಾ ಇದೆ ಅಂತ ಎಚ್.ಎಂ. ರೇವಣ್ಣ ಹೇಳಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.